75-80% ಹಿಂದೂ ಏರಿಯಾದಾಗ ಮಸೂತಿ ಎದಕ್ಕೆ ಬೇಕು? ದಿನ 5 ಸಲ ಬದರ್ಕೋತ ಕುಂಡ್ರು ನಮ್ಗೆ ಡಿಸ್ಟರ್ಬ್ ಆಗೋದಿಲ್ಲ. ನಮ್ಮ ಇದು ಅಯೋಧ್ಯ ಮಂದಿರ ವಹಿ ಬನಾಂಗಿ ಅನ್ನುವಂಥ ಹಾಡು ಅವ್ರಿಗೆ ಬ್ಯಾನಿ ಆಗ್ತದೆ. ನೀವು ದಿನ 5 ಸಲ ಹೊಡಿತೀರಲ್ಲಪ್ಪ, ನಿಮ್ಮದು ಯಾರು ಕೇಳಬೇಕು? ಇದನ್ನು ಬ್ಯಾನ್ ಮಾಡಬೇಕು. ಮಸೂತಿಗಳನ್ನ ನೀವು ಹೇಳ್ದಂಗೆ ಪ್ಲಾಟ್ದಾಗ ತೊಗೋತಾರೆ. ಈಗೆಲ್ಲ ನಮ್ಮ ಬಿಜಾಪುರನಾಗೂ ಅಂಥವು 2-3 ಕಡೆ ನಾವು ಕೆಡಿಸ್ವಿ. ಅವ್ರೇನು ಮಾಡ್ತಾರೆ, ಲೇಔಟದಾಗ ಒಂದು ಪ್ಲಾಟ್ ತೊಗೊಂಡು ಕಟ್ಬಿಡು. ಮಗ್ಗಲೇ ಏನಿರ್ತದೆ, ಗಾರ್ಡನ್ ಜಾಗ ಇರ್ತದೆ, ಅದನ್ನು ಕಟ್ ಮಾಡೋದು. ಇದೊಂದು ವ್ಯವಸ್ಥಿತ ಅವ್ರದ್ದು ಇದೇ ಮಾಡ್ಕೊಂಡು ಬಂದ. ಅವ್ರು ನಮ್ಮ ದೇಶನಾಗ ಬಂದಿದ್ದೆ ಇದ್ರ ಸಲುವಾಗಿ. ಅವ್ರೇನು ದೇಶ ಉದ್ಧಾರ ಮಾಡುವಂಥ ಯಾವ ಮಗ ಮಾಡ್ಯಾನ ಹೇಳ್ರಿ? ಔರಂಗಜೇಬ್ ಮಾಡ್ಯಾನ, ಟಿಪ್ಪು ಸುಲ್ತಾನ್ ಮಾಡ್ಯಾನ, ಬರೀ ಇದೇ ದಂಧ ಮಾಡ್ಯಾರ. ಬಾಗಲಕೋಟೆಯಲ್ಲಿ ನಡೆದಂತಹ ಘಟನೆ ದಿವಸನೇ ಕಲಬುರಗಿ ಸೇರಿದಂತೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಸೇಫ್ ಕಲ್ಲು ಹೋರಾಟದ ಪ್ರಕರಣಗಳು ಇದು ಸರ್. ಅಂದ್ರೆ ಇದ್ರ ಹಿಂದೆ ವ್ಯವಸ್ಥಿತವಾದಂತಹ ಒಂದು ಬಿಗುರಿನ ಮಾಡೋದಕ್ಕೆ ಘಟನೆಗಳಿಂದ ನೋಡಿ ಏನಾಗಿದೆ ಹೇಳ್ರ. ಇದ್ರ ಹಿಂದೆ ಕಾಂಗ್ರೆಸ್ ಬೆಂಬಲ ಇದೆ ಇಡೀ ದೇಶದಲ್ಲಿ. ನರೇಂದ್ರ ಮೋದಿಯವರ ಆಡಳಿತ, ಅವರು 3ನೇ ಮುಖ್ಯಮಂತ್ರಿ ಇದು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋಂಥ ಭಾವನೆ ಇವತ್ತೇನು ದೇಶನ ಬಂದದಲ್ಲ, ಏನಾದರೂ ಮಾಡಿ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅನ್ನೋಂಥದ್ದು ವ್ಯವಸ್ಥಿತ. ನೋಡ್ರಿ, ನರೇಂದ್ರ ಮೋದಿಯವರು ಕುಂಡ್ರುವಂಥ ಪಾರ್ಲಿಮೆಂಟ್ ಕುರ್ಚಿ ಬಲಿ ಪಾಪ ದಲಿತ ಹೆಣ್ಮಕ್ಳು ಶಾಸ್ತ್ರೀಯ ಸಂಸದರ ಅವ್ನ ಬಿಟ್ಟು ಪ್ರಧಾನಮಂತ್ರಿಗಳು ಅಪಮಾನ ಮಾಡಬೇಕು ಅನ್ನೋಂಥ ಸಂಚ ನಡೆದಿತ್ತು. ಅವ್ರು ಸುದೈವ ನಮ್ಮ ಪ್ರಧಾನಮಂತ್ರಿಗಳು ಅಲ್ಲಿ ಇರಲಿಲ್ಲ. ಇದ್ರೆ ಏನಾಗ್ತಿತ್ತು? ಏನಾದ್ರು ಪ್ರಧಾನಮಂತ್ರಿಗಳ ಮಹಿಮೆಗೆ ಹೋಗಿದ್ರೆ, ಏನೋ ಗಲಾಟೆ ಆಗಿದ್ರೆ ಇಡೀ ದೇಶದ ಪ್ರಧಾನಮಂತ್ರಿಗಳಿಗೆ ಅಪಮಾನ ಅಂದರೆ ಇಡೀ ದೇಶಕ್ಕೆ ಅಪಮಾನ. ಅಲ್ಲಿವರೆಗೆ ಕ್ರಿಮಿನಲ್ ಈ ರಾಹುಲ್ ಗಾಂಧಿ ಅದಾನ. ರಾಹುಲ್ ಗಾಂಧಿ ಒಬ್ಬ ಪಕ್ಕಾ ಪಾಕಿಸ್ತಾನ ಏಜೆಂಟು ಮತ್ತು ಚೀನಾ ಏಜೆಂಟ್. ಮೊನ್ನೆ AI ಸಮ್ಮಿಟ್ ನಡೆದೈತೆ ಒಂದು ಕಡೆ. ಬರೆ ಮೇಲೆ ಹೋಗಿ ಗದ್ದಲ ಮಾಡ್ತಾರೆ. ಇವ್ರ ಅರ್ಥ ಏನು? ಮೊದಲೇ ಬತ್ಲೆ ಅದಾರ. ಕಾಂಗ್ರೆಸ್ ಅಂದರೆ ಬತ್ಲೆಕ ಪಾರ್ಟಿ ಅದು. ಆ ನೆಹರು ಹಿಡಿದು ಬರೀ ಬತ್ಲೆದಾಗ ಭಾಳ ಕೆಲಸ ಮಾಡ್ಯಾರ ಅವರು. ಆ ಸಮ್ಮಿಟ್ನಾಗ ಬತ್ಲೆ ಇದು ರಾಹುಲ್ ಗಾಂಧಿ ಪ್ರಚೋದನೆ ಮಾಡಿ ಕಳಿಸ್ತಾನೆ. ಅಂದ್ರೆ ಭಾರತದ ಬೆಳವಣಿಗೆ ಏನಿದೆ, ಭಾರತದ ಇವತ್ತು ಎಷ್ಟು ಜಗತ್ತಿನ 4ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇದೆಯಲ್ಲ, ಇನ್ನು ಕೆಲವೊಂದು ವರ್ಷಕ್ಕೆ ಕೆಲವೊಂದು ದಿವಸ ಭಾರತ 3ನೇ ಸ್ಥಾನಕ್ಕೆ ಬರೋದಿದೆ. ಈಗಾಗಲೇ ನಾವು ಇಂಗ್ಲೆಂಡನ್ನು ಹಿಂದಕ್ಕೆ ಬಿಟ್ಟಿವಿ, ಜಪಾನ್ ಹಿಂದಕ್ಕೆ ಬಿಟ್ಟಿವಿ. ಇದು ಅವರಿಗೆ ನೋಡಬೇಕಾಗತ್ತೆ. ಅದಕ್ಕೆ ಈ ರೀತಿ ಶಿವಾಜಿ ಮಹಾರಾಜರ ಗಲಾಟೆ. ಒಬ್ಬ ಕಾಂಗ್ರೆಸ್ ಲೀಡರ್ರೇ ಇದನ್ನ ಖಂಡನೆ ಮಾಡ್ಯಾನನ್ರಿ. ನಾವು ಆಕ್ಷನ್ ತಗೋರತ್ ಹೇಳ್ಯಾರ ಇಲ್ಲ. ಎಲ್ಲ ನಾನು ಸಂತೋಷ್ ಲಾಡು ದೊಡ್ಡ ಮಾತಾಡ್ತೀವಿ. ಮೊನ್ನೆ ಅತನ್ಯಾಗ ಹೇಳ್ತಿದ್ರು, ಶಿವಾಜಿ ಮಹಾರಾಜರಿಗೆ ಐಡಿಯಾ ಮಾಡಿಕೊಟ್ಟವನು ಮುಸ್ಲಿಂ ಒಬ್ಬ ಸೈನಿಕ ಇವನು ಅಫ್ಜಲ್ ಖಾನ್ ಹೊಡಿಲಿಕ್ಕೆ. ಯಾರ ಪುಸ್ತಕ ಇವ್ರು ಯಾವಾಗ ತಗೋರು? ಪುಸ್ತಕಗಳೇ ಗುರ್ತಾಗಲ್ಲ ನಮ್ಗೆ. ಇಡೀ ಜಗತ್ತಿಗೆ ಗುರ್ತೈತಿ ಶಿವಾಜಿ ಮಹಾರಾಜರು ಅಫ್ಜಲ್ ಖಾನ್ ಹೆಂಗೆ ಹೊಡೆದ್ರು. ಒಬ್ಬ ಮುಸ್ಲಿಂ ಅವನ ಮೊಹಮ್ಮದರ್ ಇರ್ಬೋದು, ಗೈಬೋರ್ ಇರ್ಬೋದು, ಇವ್ರು ಕೂಡಿಸಿ ಅವಾರ ಪ್ಲ್ಯಾನ್ ಮಾಡಿಕೊಟ್ಟ. ಅದಕ್ಕೆ ಅಫ್ಜಲ್ ಖಾನ್ ಹೊಡೆದ್ರು ಶಿವಾಜಿ ಮಹಾರಾಜರ ಅಂತ ಹೇಳ್ತಾರೆ. ಅಂದರೆ ಎಲ್ಲಿ ತನ ಇವ್ರು ಕೀಳು ಮಟ್ಟಕ್ಕೆ ಬಂದಾರ ಅನ್ನೋದು. ಒಟ್ಟಾರೆ ನೀವು ಹೇಳ್ದಂಗೆ ದೇಶದಾಗ ಎಲ್ಲ ಕಡೆ ಗಲಾಟೆ ಎಬ್ಸುವಂಥ ವ್ಯವಸ್ಥಿತ. ಯಾಕಂದ್ರೆ ನಮ್ಮ ಕಡೆಯಿಂದ ಬಾಗಲಕೋಟೆ ಮಸೀದಿ ಮೇಲೆ ಕಲ್ಲು ಹೋಗಿಲ್ಲ, ಚಪ್ಪಲಿ ಹೊಡೆದಿಲ್ಲ, ಅಲ್ಲಿದೆ ಹೊರಗೆ ಬಂದವು. ಇದ್ರ ಮ್ಯಾಗಿಂದ ತಿಳ್ಕೊರಿ, ಅವ್ರದ್ದು ವ್ಯವಸ್ಥಿತ ಮುಸ್ಲಿಮರನ್ನ ಪ್ರತಿಷ್ಠೆ ಮಾಡ್ಲಕತ್ತಾರ. ದೇಶದ್ರೋಹಿ ಹಿಂದೂಗಳು ಅದಾರ ಕೆಲವು ಮಂದಿ. ಇವಕ್ಕೆ ಬರೇ ಮಂತ್ರಿ ಆಗ್ಬೇಕು, MLA ಆಗ್ಬೇಕು, ಲೂಟಿ ಮಾಡಬೇಕು ಅನ್ನೋಂಥ 4 ಇಂಥವು ಹಿಂದೆ ಕೊಡ್ತಾರೆ. ಸಾಹೇಬ್ರೆಲ್ಲ ಇದನ್ನ ಪ್ರಯತ್ನ